ನಮ್ದು ಮಾರ್ಜಿನ್ ಕಡಿಮೆ. ನಾವು ಯಾವುದೇ ಒಂದು ಆಯಿಲ್ಗೆ ಆಗ್ಲಿ ಹಿಟ್ಟಿಗಾಗ್ಲಿ ಕಾಂಪ್ರಮೈಸ್ ಆಗಲ್ಲ. ನಾನು ಇಂಥ ಮಾರ್ಕೆಟ್ ಆಗಿ ಹೋಗಿ ಕೇಳ್ರಿ, ನಾನು ಬಂದ್ರೆ ಅವ್ರು ಕಮ್ಮಿ ರೇಟಿನ ತೋರ್ಸೋದೇ ಇಲ್ಲ. ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿದೇ ಹಾಕ್ಬೇಕು. ಇವತ್ತು ನಾನು ನಿಮಗೆ ಗರಿಯಾದ ಕ್ರಿಸ್ಪಿಯಾದ ಮದ್ದೂರು ವಡೆಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ಈಗ ವಿಜಯದಶಮಿ ಹಬ್ಬ ಹತ್ರ ಬರ್ತಾ ಇದೆ, ಆಯುಧ ಪೂಜೆ ಹತ್ರ ಬರ್ತಾ ಇದೆ. ಎಷ್ಟೋ ಜನ ಅಂಗಡಿಯವ್ರಿಗೆ ಗೆಸ್ಟ್ಗಳನ್ನ ಕರಿಬೇಕು, ಅವ್ರಿಗೆ ಯಾವ ರೀತಿ ಸ್ವೀಟ್ ಕೊಡಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಅಂಥವ್ರು ಖಂಡಿತ ತಪ್ಪದೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಒಳ್ಳೆ ಪರಿಹಾರ ಸಿಗುತ್ತೆ. ಸೊ ಈ ಅಂಗಡಿನಲ್ಲಿ ನಿಮಗೆ ಸ್ವೀಟು, ಖಾರ, ಮಿಕ್ಸರು, ಈ ಥರ ಗಿಫ್ಟ್ ಬಾಕ್ಸ್ ಥರ ಸಿಕ್ಕಾಪಟ್ಟೆ ಹೋಲ್ಸೇಲಲ್ಲಿ ಕೊಡ್ತಾರೆ. ಬನ್ನಿ, ಈ ಶ್ರೀ ಪಾರ್ವತಿ ಸ್ವೀಟ್ ಸ್ಟಾಲಲ್ಲಿ ಯಾವ್ಯಾವ ಸ್ವೀಟ್ ಸಿಗುತ್ತೆ, ಯಾವ್ಯಾವ ಖಾರ ಸಿಗುತ್ತೆ, ಮದ್ದೂರು ವಡೆ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರುತ್ತೆ ಎಲ್ಲ ನಮ್ಮ ಸ್ನೇಹಿತರಿಗೆ ಮತ್ತು ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಒಂದು ಗರಿಯಾದ ಮದ್ದೂರು ವಡೆಯನ್ನು ತಿಂತ ಅವ್ರ ಅಂಗಡಿ ನೋಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಅಣ್ಣ, ಇದು ಮದ್ದೂರು ವಡೆಗೆ ರೆಡಿ ಮಾಡ್ತಾ ಇರೋದಾ? ಎಲ್ಲ ನಾವೆಲ್ಲ ರೈತರು, ವ್ಯಾಪಾರಸ್ಥರು ಊರಲ್ಲಿ ಮಾಡ್ಕೊಂಡಿದ್ದರು. ಲಾರಿ ಡಿಪಾರ್ಟ್ಮೆಂಟ್, ವೆಹಿಕಲ್ ಡಿಪಾರ್ಟ್ಮೆಂಟ್ ಆಗಿದ್ದರು. ಅದೇನೋ ನಮ್ಮ ವಂಶದ ಪಾರಂಪರ್ಯ ಅಂಗಡಿ ಇಕ್ಕಿವು. ಬರೀ ಅಂಗಡಿಲಿ ಏನು ಅಂತೇಳಿ ಆಚೆ ಕಡೆ ಜಾಗ ಇತ್ತು, ಅದು ಬಜ್ಜಿ ಬೋಂಡ ಸ್ಟಾರ್ಟ್ ಮಾಡೋಣ ಅಂತ ಮಾಡಿವು. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಯಾರೋ ಒಬ್ರು ಬಂದು ನಮ್ಮೂರ್ ಕಡೆನೇ ನಾವು ಲಾಡು ಮಾಡ್ತೀವಿ, ಮಿಕ್ಸರ್ ಮಾಡ್ತೀವಿ ಇನ್ನು ಮಾಡಪ್ಪ ಅಂತ ಲಾಡುನಿಂದ ನಾವು ಸ್ವೀಟ್ ಸ್ಟಾರ್ಟ್ ಮಾಡಿದ್ವಿ. ಅದು ಜನ ಎಲ್ಲಾರು ಲಾಡು ಇಷ್ಟಪಡಕ್ ತಿಂತ್ಕೊಂಡ್ರು. ಆಮೇಲೆ ಆಯ್ತು, ಪೂಜೆ ದೀಪಾವಳಿನಲ್ಲಿ ಎಲ್ಲಾ ತರ ಸ್ವೀಟ್ ಇದ್ದು ಚೆನ್ನಾಗಿರುತ್ತೆ ಅಂತ ಹಿಂಗೆ ಯಾರೊಬ್ರು ಪರಿಚಯ ಎಕ್ಸ್ಪೋರ್ಟ್ ಅವರು ಇದು ಮಾಡಿ ಸ್ವೀಟ್ ಮಾಡೋದ್ರಲ್ಲಿ ಅವಾಗ ಅವ್ರನ್ನ ಇಟ್ಕೊಂಡು ಎಲ್ಲಾ ತರದ ಸ್ವೀಟ್ ಮಾಡ್ತೀವಿ. ಆರ್ಡ್ರ್ಗಳು ಎಲ್ಲ ಮಾಡ್ತೀವಿ. ನಾವು ಬೆಂಗಳೂರಾಗ ಒಂದ್ ಮಾಡಿದ್ರೆ ಆಗಲ್ಲ, ಎಲ್ಲಾ ತರದ್ದು ಮಾಡಬೇಕು. ಕರಿಬೇವು, ಸಬ್ಬಕ್ಕಿ, ಕೊತ್ತಂಬರಿ ಸೊಪ್ಪು ಮಿಕ್ಸರ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು. ನಂತರ ಮೆಣಸಿಕಾಯನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕಿ, ಮಿಕ್ಸಿಗೆ ಅಂತಂದರೆ ಅದನ್ನು ತುಂಬ ನೈಸ್ ಆಗಬೇಕಾಗಿಲ್ಲ, ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನಮ್ಮ ಈ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಪುದೀನ ಇವುಗಳ ಮಿಕ್ಸರ್ಗೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಎಲ್ಲರೂ ಪ್ರತಿಯೊಂದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರೆ. ಬಟ್ ಹಾಗಲ್ಲ, 1 kgಗೆ 20 ರಿಂದ 23 ಗ್ರಾಮ್ ಹಾಕಿದರೆ ಕರೆಕ್ಟಾಗಿರುತ್ತೆ ಅಂತ ಇವ್ರ ಲೆಕ್ಕಾಚಾರ. 1 kgಗೆ 23, ಮ್ಯಾಕ್ಸಿಮಮ್ ಅಂದರೆ 25 ಗ್ರಾಮ್ ಒಳಗೆ ಹಾಕಬೇಕು ಅಂತ ಇವ್ರ ಲೆಕ್ಕಾಚಾರ. ನೋಡಿ, ಅದೇ ಮಿಶ್ರಣಕ್ಕೆ ಒಂದು ಅರ್ಧ-ಮುಕ್ಕಾಲು ಲೀಟ್ರಷ್ಟು ಕಾದಿರೋ ಎಣ್ಣೆಯನ್ನು ಹಾಕ್ತಾರೆ. ಈಗ ಹಾಕಿದರೆ ವಡೆ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ತಾರೆ. ಏಳು ಕೆಜಿ 5 ಕೆಜಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕರಿಬೇವಿನ ಸೊಪ್ಪು 3 ಹಾಕ್ತು ನಾವು. 3 ಹಾಕಿ 3 ಕೆಜಿ ಮೈದಾ ಹಿಟ್ಟು, 2 ಕೆಜಿ ಚಿರೋಟಿ ರವೆ, 1 ಕೆಜಿ ಅಕ್ಕಿ ಹಿಟ್ಟು ಅಷ್ಟ ಹಾಕಿ ಅದಕ್ಕೆ ಎಳ್ಳು, ಗೋಡಂಬಿ, ಆಮೇಲೆ ಜೀರಿಗೆ, ಎಲ್ಲ ಕಡಲೆ ಬೀಜ, ಕಡಲೆ ಎಲ್ಲ ಹಾಕ್ತಿವಿ ಮಿಕ್ಸಿ ಮಾಡಿ. ಮಿಕ್ಸಿಗೆ ಅಲ್ಲಿ ಬರ್ತೀನಿ ತಟ್ಟ ಹೇಳ್ತೀನಿ ಕರೆಕ್ಟಾಗಿ.
ಸೊ ಮೈದಾ ಹಿಟ್ಟು 3 kg, ಅಕ್ಕಿ ಹಿಟ್ಟು 1 kg. ಅಕ್ಕಿ ಹಿಟ್ಟು 1 kg. ಅಕ್ಕಿ ಹಿಟ್ಟೇನು ಹಾಕೋದ್ ಬೇಕಾಗಲ್ಲ, ಹಾ ಬಟ್ ಏನಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತದೆ, ಹಾ ಹಾ. ಗರಿ ಗರಿ. ನೀರು ಹೊಡಿಬೇಕು, ಈರುಳ್ಳಿ ಎಲ್ಲ ನೀರು ಬಿಟ್ಕೊಂಡು ಇದಕ್ಕೆ ನೀರು ಹಾಕ್ಬಾರ್ದು. ಅದೇನದು? ಇದು ಭಾಗ್ಯಲಕ್ಷ್ಮಿ ಓಕೆ. ಚಿರೋಟಿ ರವೆ ಪ್ಯಾಕೆಟ್ ಆದ್ರೆ 7 ಸರಿ ಜಲ್ಡಿ ಮಾಡಿರ್ತಾರೆ, ಲೂಸ್ ಆದ ಒಂದೇ ಸಲ ಜಲ್ಡಿ ಮಾಡಿರ್ತಾರೆ. ಪ್ಯಾಕೆಟ್ ಇಂದು ಚೆನ್ನಾಗಿರ್ತದೆ ಚಿರೋಟಿ ರವೆ. ಕಡಲೆ ಬೀಜ. ಓಕೆ. ಕಡಲೆ ಬೀಜ 1 kg. ಕಡ್ಲೆ 1/4 kg. ಹುರ್ಗಡ್ಲೆ ಅದನ್ನ ಪುಡಿ ಮಾಡಾಕೊಳ್ಳೋದಾ? ಸ್ವಲ್ಪ ಸುಮ್ಮನೆ ತರ್ತರಿಯಾಗಿ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹುರ್ಗಡ್ಲೆ 1/4 kg ಹುರ್ಗಡ್ಲೆ ತರ್ತರಿಯಾಗಿ ಹಾಕೊಂಡು ಹಾಕೋಬೇಕು. ಯಾರು ಕರಿ ಎಳ್ಳು ಉಪಯೋಗಿಸಲ್ಲ ಸರ್, ಕರಿ ಎಳ್ಳು ಅಷ್ಟೊಂದು ಕ್ಲೀನ್ ಇರಲ್ಲ. ಇದು ಲೈಲಾನ್ ಎಳ್ಳು, ಲೈಲಾನ್ ಎಳ್ಳು ಚೆನ್ನಾಗಿರುತ್ತೆ ನೋಡಿ. ಒಂದು ಅರ್ಧ kg ಅಷ್ಟ ಇದು? ಇದೊಂದು 200 ಗ್ರಾಮ್. ಓಕೆ. ಜೀರಿಗೆ ಒಂದು 50 ಗ್ರಾಮ್ ಹಾಕ್ತೀವಿ. 10 kg ಆದ್ರೆ 100 ಗ್ರಾಮ್ ಜೀರಿಗೆ ಚೆನ್ನಾಗಿರುತ್ತೆ. ಅಜ್ವಾನನು ಹಾಕ್ಬೋದಣ್ಣ ಇದಕ್ಕೆ ಬೇಕಿದ್ರೆ? ಇಲ್ಲ, ಅದು ಕಹಿ ಬರುತ್ತೆ ಅಜ್ವಾನ ಹಾಕಿರಿ. ಅದು ಅಜ್ವಾನ ಯಾರು ಹಾಕಲ್ಲ, ಅದು ಕಹಿ ಬರುತ್ತೆ ಅಜ್ವಾನ ಹಾಕಿರಿ. ಇದು ಪ್ಯೂರ್ ಮದ್ದೂರು ವಡೆ ಮಾಡೋ ಸ್ಟೈಲ್. ಅದು ಹೆಂಗ್ ಗೊತ್ತಾ, ಈ ಬರೀ ಚಿರೋಟಿ ರವೆಲ್ ಏನ್ ಮಾಡಿದ್ರೆ ಕಟ್ಟಿ ಕಟ್ಟಿ ಬರುತ್ತೆ, ಅಷ್ಟೊಂದು ಇದಾಗ ಬರಲ್ಲ. ಇದು 3 ಮಿಕ್ಸ್ ಮಾಡಿದ್ರೆ ಚೆನ್ನಾಗ್ ಬರುತ್ತೆ. ಈಗ ನೀವು ಲಾಸ್ಟ್ ಟೈಮ್ ಮಾಡ್ದ ತಿಂದಿದ್ರಲ್ಲ ಹೆಂಗಿತ್ತು? ನಮ್ದು 10 kg ಹಿಟ್ಟಿಂದ ಮಾಡಿದ್ರೆ ಸಾಯಂಕಾಲ ಹೊತ್ತಿಗೆ ಇರಲ್ಲ ನಮ್ದು. ನಮಗೆ ಎಲ್ಲಾ ಐಟಮ್ ಮಾಡೋದ್ರಿಂದ ನಮ್ಗೆ ಡೈಲಿ ಮಾಡಕ್ ಆಗಲ್ಲ. ಇವಾಗೆಲ್ಲ ಲೇಬರ್ ಪ್ರಾಬ್ಲಮ್, ಹಂಗಾಗಿ ನಮ್ ಕೈಲಿ ಏನಾಗತ್ತೋ ಅದನ್ನ ಮಾಡ್ಬೇಕು. ಜನ ಜಾಸ್ತಿ ಕೇಳ್ಕೊಂಬಂದಾಗ ಅದು ಮಾಡ್ಕೊಡ್ತೀವಿ. ಎಣ್ಣೆ ಎಷ್ಟು? ಒಂದು 1 ಲೀಟರ್ ಅಷ್ಟು ಹಾಕ್ಬೇಕಣ್ಣ ಕಲ್ಸಕ್ಕೆ? ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಮಾಡ್ರೆ ಎಣ್ಣೆ 1 ಲೀಟರ್, ಒಂದು 10 kg ಆದ್ರೆ 1.5 ಲೀಟರ್, ಇದಕ್ಕಾದ್ರೆ 1 ಲೀಟರ್ ಬೇಕು. ಉಪ್ಪು ನೀವು ಒಂದು ಯಾನೇ ಪದಾರ್ಥ ತಗೊಂಡ್ರು 20 ರಿಂದ 25 ಗ್ರಾಮ್. ಯಾವ ಪದಾರ್ಥಕ್ಕೂ, ಎಲ್ಲಾ ಪದಾರ್ಥಕ್ಕೂ ಅಷ್ಟೇ. 1 kg ಮಿಕ್ಸರ್ ಇಂದ ಹಿಡಿದು ಯಾವ್ದು ಖರಾಬ್ ಹಾಕಿ ಅಲ್ಲ ಕೆಜಿಗೆ 25 ಗ್ರಾಮ್ ಹಾಕಿ, 20 ರಿಂದ 25 ಗ್ರಾಮ್. ಸ್ವಲ್ಪ ಇನ್ನು ಜಾಸ್ತಿ ರುಚಿಯಾಗಿರ್ಬೇಕು ಅಂದ್ರೆ 25 ಗ್ರಾಮ್. ಇಲ್ಲ ಕರೆಕ್ಟ್ ಆಗಿ 20 ಗ್ರಾಮ್ ಒಂದು ಮಿಕ್ಸರ್ ಮಾಡಿ ಏನ್ ಮಾಡಿರೋ ಅದು ಅದ ಅಳತೆ. ಅದು ನೀರೇ ಟಚ್ ಮಾಡಿಲ್ಲ? ಇಲ್ಲ, ನೀರ್ ಟಚ್ ಮಾಡಿಲ್ಲ. ಸ್ಪಾತ್ ಸ್ವಲ್ಪ ಉಂಡೆಗೆ ಬೇಕು, ಇನ್ನು ಇದಾಗುತ್ತದು. ಬೇಕು ಅಂದ್ರೆ ಸ್ವಲ್ಪ ತಳ್ಳು ನೀರು ಚುಮುಕ್ಸಬೇಕು ಅಷ್ಟೇ. ಇದೊಂದು 10 ನಿಮಿಷ ನೆನೆ ಕುಡ್ಬೇಕಣ್ಣ ಇದು? 10 ನಿಮಿಷ ಬಿಟ್ಟು ಇದೆಲ್ಲ ನೀರೆಲ್ಲ ಹೊಡ್ಕೊಳತ್ತೆ. ಈಗ ನೋಡ್ರಿ ಎಷ್ಟು ಕ್ಲೀನ್ ಆಗೈತೆ. ಹಾಕ ಪದಾರ್ಥ ಕರೆಕ್ಟ್ ಆಗಿ ಹಾಕಿ ಮಾಡಿದ್ರೆ ಇದಕ್ಕೋಸ್ಕರ ಮಾಡ್ಬೋದು, ರುಚಿಗೋಸ್ಕರ ಮಾಡಿದ್ರೆ ದುಡ್ಡು ತಾನಾಗೆ ಬರುತ್ತೆ. ಒಳ್ಳೆ ಮಾತಾಡಿದ್ರಿ. ದುಡ್ಡು ಕಷ್ಟ ಬಿದ್ದು ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರೆ ಆಮೇಲೆ ದುಡ್ಡೇ ದುಡ್ಕೊಂಡು ಹೋಗುತ್ತೆ. ಈ ಸಣ್ಣ ಕೊಡ್ಕೊಂಡ್ರೆ ನಿಮ್ಗೆ ಟೇಸ್ಟ್ ಅನ್ಸಲ್ಲ. ಸಣ್ಣ ಕೊಡ್ಕೊಂಡ್ಬಿಟ್ಟು ಕರಗಿ ಬಿಡುತ್ತೆ ಅದು. ಉಪ್ಪು ಹಾಕ್ಬಿಟ್ಟು ಎಣ್ಣೆ ಹಾಕ್ತಿವಲ್ಲ, ಸಣ್ಣ ಕೊಡ್ಕೊಂಡು ನಿಮ್ಗೆ ಈರುಳ್ಳಿನ ಕಾಣಲ್ಲ. ಕಮ್ಮನತ್ತೊಳೆ ನಿಜವಾಗ್ಲೂ ನಿಮ್ ತರ ಟೇಸ್ಟ್ ನಾನು ಪ್ರಾಮಿಸ್ ಎಲ್ಲ ನೋಡಿಲ್ಲ. ಸಖತ್ತಾಗಿ ಮಾಡ್ತೀನಿ ನನ್ನ ಹತ್ರ.
ಇದು ಹೆಚ್ಚು ಕಮ್ಮಿ ಒಂದು 10 kg ಅಣ್ಣ ಇವಾಗ ಇದು. ಇಲ್ಲ 10 kg. ಒಂದ್ಸಲ ಹೇಳ್ಬಿಡಿ ಅಣ್ಣ ಏನೇನ್ ಹಾಕಿದ್ರಿ ಇದಕ್ಕೆ. ಈಗ ನಾವು ಫಸ್ಟ್ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ. ಈರುಳ್ಳಿ ಎಷ್ಟು kg ಅಣ್ಣ? ಈರುಳ್ಳಿ ಇದಕ್ಕೊಂದು 5 kg ತಗೊಂಡಿದ್ದೀವಿ. ಓಕೆ. 5 kg ಈರುಳ್ಳಿ, ಒಂದ್ 3/4 kg ಹಸಿರು ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಬ್ಬಕ್ ಸೊಪ್ಪು, ಈ 3 ಹಾಕ್ಬೇಕು. ಕೆಲವರು ಸೊಪ್ಪು ಹಾಕಲ್ಲ, 3 ಹಾಕಿದ್ರೆ ಒಂದೊಂದು ಫ್ಲೇವರ್ ಇರುತ್ತೆ. ಕರಿಬೇವು ಹಾಕಿಬೇಕಾ? ಹಾಕಿರಿ ಚೆನ್ನಾಗಿರುತ್ತೆ. ಕರಿಬೇವು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಕರೆಕ್ಟಾಗಿ ಅದನ್ನ ಹಾಕ್ಬಿಟ್ಟು ಕೆಜಿಗೆ 20 ಗ್ರಾಮ್ನಂತೆ ಉಪ್ಪು ಹಾಕಿ, ಈಗ ನಾವು ಕಡಲೆ ಬೀಜ, ಎಳ್ಳು ಎಲ್ಲ ತಗೊಂತೀವಲ್ಲ, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಮೈದೆ ಹಿಟ್ಟು ಎಲ್ಲ ತಗೊಂತೀವಲ್ಲ, ಅದು ಟೋಟಲ್ ಇಷ್ಟು kg ಅಂತ. ಈರುಳ್ಳಿ ಲೆಕ್ಕ ಇಟ್ಕೊಳಲ್ಲ, ಈರುಳ್ಳಿ ಅದು ಕರಗುತ್ತೆ, ಅದನ್ನ ಲೆಕ್ಕ ಇಟ್ಕೊಳಲ್ಲ. ಅದನ್ನ 5 kg ತಗೊಂಡ್ರೆ ಅದು 1 kg ಲೆಕ್ಕ ತಗೊಂತೀವಿ ಉಪ್ಪು ಹಾಕಕ್ಕೆ. ಅಷ್ಟು ಎಣ್ಣೆ ಹಾಕ್ಬಿಟ್ಟು ಕಾದಿರೋ ಎಣ್ಣೆ ಒಂದು 1/4 ಗಂಟೆ ಬಿಡ್ಬೇಕು. ಉಪ್ಪು ಅದು ಈರುಳ್ಳಿ ಎಲ್ಲ ನೀರು ಹೊಡ್ಕೋಬೇಕು. ಹಸಿರು ಮೆಣಸಿನ್ಕಾಯಿ, ಎಣ್ಣೆ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು 10 ನಿಮಿಷ. ಆಮೇಲೆ ಮೈದೆ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ. ಮೈದಾ ಹಿಟ್ಟು ಎಷ್ಟು ಹಾಕ್ಬೇಕು? ಮೈದೆ ಹಿಟ್ಟು 3 kg. ನಾನು ಈ ಲೆಕ್ಕಕ್ಕೆ ನಾವು ಎಷ್ಟು ಬೇಕಾದ್ರೆ ಹಾಕ್ಬೋದು. ಓಕೆ. ಮೈದೆ ಹಿಟ್ಟು 3 kg. ಈಗ ಒಂದು 10 kg ಮಾಡ್ತೀರಿ ಅಂತ ಇಟ್ಕೊಳ್ಳಿ. 10 kg ಮಾಡಿದ್ರೆ ಇದು 10 kg. ಈಗ ಒಂದು 10 kg ಬೇಕು ಅಂದ್ರೆ 4 kg ಚಿರೋಟಿ ರವೆ. 4 kg ಚಿರೋಟಿ ರವೆ. 4 kg ಚಿರೋಟಿ ರವೆ, ಒಂದು 5 kg ಇದು ಮೈದಾ ಹಿಟ್ಟು, 1 kg ಅಕ್ಕಿ ಹಿಟ್ಟು ಸಾಕು. 1.5 kg ಕಡಲೆ ಬೀಜ, ಅರ್ಧ kg ಕಡಲೆ, ಒಂದು 1/4 kg ಎಳ್ಳು, 100 ಗ್ರಾಮ್ ಜೀರಿಗೆ, ಒಂದು 100 ಗ್ರಾಮ್ ಗೋಡಂಬಿ, ಅಷ್ಟು ಹಾಕ್ಬೇಕು. ಇವೆಲ್ಲ ತರ್ತರಿಯಾಗಿ ಮಿಕ್ಸಿಗೆ ಹಾಕೊಂಡು ತರ್ತರಿಯಾಗಿ ಮಿಕ್ಸಿಗೆ ಹಾಕಿ ಕ್ಲೀನಾಗಿ ಮಿಕ್ಸಿಂಗ್ ಮಾಡಿ, ಎಣ್ಣೆ ಊರಿನಲ್ಲಿ ಜಾಸ್ತಿ ಉರಿ ಇಟ್ಕೋಬಾರ್ದು. ಫ್ರೆಶ್ ಎಣ್ಣೆ ಹಾಕಿ ಕರೆದ್ರೆ ಮದ್ದೂರು ವಡೆ ರೆಡಿ ತಿನ್ನಕ್ಕೆ. ನಾವೇನು ಎಕ್ಸ್ಪೋರ್ಟ್ ಏನಲ್ಲ. 2,000 ರೂಪಾಯಿ 2,500 ರೂಪಾಯಿ ಬಾಡಿಗೆ ಬಂದಿತ್ತು. 17 ವರ್ಷ ಆಯ್ತು. ಈಗ 23,000 ರೂಪಾಯಿ ಬಾಡಿಗೆ. ಈಗ ನಮ್ಮ ಹುಡುಗ ಒಬ್ಬ ತಮಿಳ್ನಾಡಿನ ಒಬ್ರು ಇಟ್ಕೊಂಡಿದ್ವಿ, ಅವ್ರಿಗೂ ಮನೆ ಕೊಡ್ಸಿದೀವಿ. ಅವನು ಎಲ್ಲ ಐಟಮ್ ಮಾಡ್ಕೊಂಡು ಹೋಗ್ತಾನೆ, ಒಳ್ಳೆ ಹುಡುಗ ಇಟ್ಕೊಂಡು. ಸೊ ನೀವೇ ಮನೆ ಮಾಡ್ಕೊಟ್ಟು ಇಸ್ಕೊಂಡಿದ್ದೀರಾ? ಬಾಡಿಗೆ ಅವ್ರು ಕಟ್ಕೊಂಡು ಹೋಗ್ತಾನೆ, ಅಡ್ವಾನ್ಸ್ ಕೊಟ್ಟು ಮನೆ ಮಾಡ್ಕೊಟ್ಟಿದ್ವಿ. ನಾವು ನಮ್ದು ಮಾರ್ಜಿನ್ ಕಡಿಮೆ. ನಾವು ಯಾವ್ದೇ ಒಂದು ಆಯಿಲ್ಗೆ ಆಗ್ಲಿ ಹಿಟ್ಟಿಗಾಗ್ಲಿ ಕಾಂಪ್ರಮೈಸ್ ಆಗಲ್ಲ. ನಾನು ಇಂಥ ಮಾರ್ಕೆಟ್ ಆಗಿ ಹೋಗಿ ಕೇಳ್ರಿ, ನಾನು ಬಂದ್ರೆ ಅವ್ರು ಕಮ್ಮಿ ರೇಟ್ ಏನ್ ತೋರ್ಸೋದೇ ಇಲ್ಲ. ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿದೇ ಹಾಕ್ಬೇಕು. ಒಳ್ಳೆ ಕ್ವಾಲಿಟಿದ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಅದು ಒಂದೊಂದು ಮಾಡ್ತಾ ಇಲ್ಲ, ಅದು ಒಂದೊಂದು ಇದೆ ಅಣ್ಣ. ಈಗ ಒಂದೊಂದು ಇವತ್ತು ಬಂದಿಲ್ಲ ಕೊಡ್ಬೇಕು. ಇದಕ್ಕೆ ಕಂಪಲ್ಸರಿ ಮೈದಾ ಹಾಕ್ಲೇಬೇಕಾ? ಬೈ ಚಾನ್ಸ್ ಮೈದಾ ಇಲ್ದಲ್ಲಿ ಚಿರೋಟಿ ಮೇಲೆ ಮಾಡ್ಬೋದು, ಮಾಡ್ಬಾರ್ದು ಅಂತೇನಿಲ್ಲ. ಈಗ ಮದ್ದೂರಾಗೆಲ್ಲ ಚಿರೋಟಿ ಮೇಲೆ ಮಾಡ್ತಾರೆ. ನೀವು ಮದ್ದೂರ್ ಚಪಂಟ ಅಂತ ತಿಂದು ನೋಡಿ, ನಿಮ್ಗೆ ನಮಗಷ್ಟು ಸ್ಮೂತ್ ಬರಲ್ಲ ಅದು. ನಿಮ್ಗೆ ಹಾರ್ಡ್ ಬರುತ್ತೆ. ನಿಮ್ಗೆ ಯಾಕಂದ್ರೆ ಮದ್ದೂರೊಳಗೆ ತಿಂತೀರಾ ಅಂತ ತಿಂತೀರಾ ಅಷ್ಟೇನೆ. ಈಗ ಮಂಗಳೂರು ಬಜ್ಜಿ, ಈಗ ಮೈದಾ ಬದಲು ಗೋಧಿ ಹಿಟ್ಟು ಹಾಕ್ಬೋದಣ್ಣ? ಬರಲ್ಲ. ಗೋಧಿ ಹಿಟ್ಟು ಪ್ರಮಾಣನೇ ಬೇರೆ. ಗೋಧಿ ಹಿಟ್ಟು ಯಾವ್ದಕ್ಕೂ ಬರಲ್ಲ ಅದು. ಗೋಧಿ ಹಿಟ್ಟು ಯಾವ್ದಕ್ಕೂ ಬರಲ್ಲ. ಮೈದಾ ಪ್ರಾಡಕ್ಟ್ ಎಲ್ಲದಕ್ಕೂ ಬೇಕೇ ಬೇಕು. ಮೈದಾ ಕಡ್ಲೆ ಹಿಟ್ಟಿದ್ರೆ ಎಷ್ಟು ಐಟಮ್ ಬೇಕಾದ್ರೂ ಮಾಡ್ಬೋದು. ಬರೇ ಅಕ್ಕಿ ಹಿಟ್ಟಲ್ಲಿ ನಿಪ್ಪಟ್ಟು ಮಾಡಿದ್ರೆ ಬರೇ ಕಟಿ ಬರುತ್ತೆ. ಮೈದಾ, ಅಕ್ಕಿ ಹಿಟ್ಟು, ಅದಕ್ಕೂ ಚಿರೋಟಿ ಎಲ್ಲ ಮಿಕ್ಸ್ ಮಾಡ್ತೀವಿ ನಾವು. ನಮ್ ನಿಪ್ಪಟ್ಟು ಮಾಡಿದ್ರೆ ಸಾಯಂಕಾಲಕ್ಕೆ ಇರಲ್ಲ. ಏನ್ ಮಾಡ್ತಾರೆ, ನಮ್ಗೆ ಮಾಡಕ್ ಟೈಮ್ ಇಲ್ಲ. ಬಂದ್ರೆ ಆರ್ಡ್ರ್ ಬೇಕು ಅಂತಲೇ ಬಂದ್ರೆ ನಾವು ಕಾಲೇಜ್ಗಳಿಗೆ ಇವಕ್ಕೆಲ್ಲ ತಗೊಂಡೋಗ್ತಾರೆ.
ಸೈಜ್ ಹಿಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ನಿಮ್ಗೆ. ಹಾ, ನಾವು ನಮ್ ತಾತ ನಮ್ ತಂದೆ ನಾವೆಲ್ಲ ವ್ಯಾಪಾರದವ್ರೆ. ನಮ್ಮ ಅಣ್ಣ ನಮ್ ತಂಗಿ ಎಲ್ಲ ವ್ಯಾಪಾರದಿಂದಲೇ ಮುಂದಕ್ಕೆ ಬಂದಿರೋದು. ನಂದು ನಾವು ಅವರ ಮುಂದಕ್ಕೆ ಬರಕ್ ಆಗಲ್ಲ. ನನ್ನ ಕೈ ತೂತ. ತಂಗಿಯವ್ರು ಏನ್ ಮಾಡ್ತಾರೆ? ಅವರು ಇವಾಗ ಅವರು ಟೈಲರಿಂಗು. ಅವರು ಟೈಲರಿಂಗ್ ಬಿಟ್ಬಿಟ್ಟು ಮಕ್ಳು ಇಬ್ಬರದು ಮದ್ವೆ ಆಯ್ತು. ಒಬ್ರು ಮಗಳು ಡಾಕ್ಟ್ರು, ಒಬ್ಬ ಮಗ ಇಂಜಿನಿಯರ್. ಈಗ ಅವರು ಮೊಮ್ಮಕ್ಳು ಅದಾರೆ. ಅದು ಎರಡು ನೋಡ್ಕೊಂಡು ಅದಾರ. ಇದಂಗೆ ಮಾಮೂಲಿ ಊರಿಲ್ಲಿ ಇದಾಗಬೇಕಾ, ಸಣ್ಣ ಊರಿಲ್ಲಿ ಇದಾಗಬೇಕಾ? ನೋಡಿದ್ರಲ್ಲ ಆದ್ಮೇಲೆ ಶ್ರೀ ಪಾರ್ವತಿ ಸ್ವೀಟ್ ಸ್ಟಾಲ್ ಅನ್ನೋ ಅಂಗಡಿನಲ್ಲಿ ಖಾರ, ಮಿಕ್ಸರು, ಮದ್ದೂರು ವಡೆ, ಬೇರೆ ಬೇರೆ ಥರ ಎಲ್ಲ ಖಾರದ ಐಟಮ್ಗಳು ಮತ್ತು ಸ್ವೀಟ್ ಐಟಮ್ಗಳು ಹೋಲ್ಸೇಲ್ ದರದಲ್ಲಿ ಅತಿ ಕಡಿಮೆ ರೇಟಲ್ಲಿ ಸಿಗುತ್ತೆ. ಸೊ ಖಂಡಿತ ನೀವು ಬನ್ನಿ, ಈ ಒಂದು ಅಂಗಡಿಗೆ ಭೇಟಿ ಮಾಡಿ. ನಿಮಗೆ ಯಾವ ಥರ ಬೇಕೋ ಆ ಥರ ಸ್ವೀಟ್ಸ್ಗಳನ್ನ ಯಾವ ಪ್ಯಾಕೇಜಲ್ಲಿ ಬೇಕೋ ಆ ಥರ ಪ್ಯಾಕೇಜಲ್ಲಿ ಅವರೇ ರೆಡಿ ಮಾಡಿಕೊಡ್ತಾರೆ. ನೀವು ಹೊರಗಡೆ ತೊಗೊಳೋದಕ್ಕಿಂತ ಅತಿ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿನಲ್ಲಿ ಮಾಡಿಕೊಡ್ತಾರೆ. ಖಂಡಿತ ಬನ್ನಿ, ಇಲ್ಲಿ ನೀವು ಸ್ವೀಟ್ ಬಾಕ್ಸ್ ತೊಗೊಂಡ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ. ಈ ಥರ ವಿಶೇಷವಾದ ವೀಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.